ಆಟ ಮುಗೀತಾ? ಮುಂದೆ ಇದೆಯಾ ವಿಶೇಷ ಚರ್ಚೆ? ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮಹದೇವ್ ಪ್ರಕಾಶ್ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಸ್ವಾಗತ ನಿಮಗೆ ಮಹದೇವ್ ಪ್ರಕಾಶ್ ಅವರು. ಮಾತನಾಡ್ತೀನಿ ನಾನು ನಿಮ್ಮನ್ನ. ಕೋನ್ ರೆಡ್ಡಿ ಅವ್ರು ಕೇಳ್ಬಿಡ್ತೀನಿ. ಕೋನ್ ರೆಡ್ಡಿ ಅವರೇ, ಈಗ ಅವರು ಹರಿಯಾಣದಲ್ಲಿದ್ದಾರೆ. ಅವರಲ್ಲಿ ಹರಿಯಾಣದಲ್ಲಿ ಇದ್ದಾರೆ ಸರ್, ಹರಿಯಾಣದಲ್ಲಿ ಇದ್ದಾರೆ ಅವರು, ಹರಿಯಾಣದಲ್ಲಿ ಇದ್ದಾರೆ ಸರ್. ಈಗ ಇವರು ಈಗಲ್ಟನ್ ಬಿಡದಿ, ನೀವೆಲ್ಲಿ ನಿಮ್ಮ ಕತೆ ಅತಂತ್ರ? ನೀವೀಗ ದೇವೇಗೌಡರು, ಕುಮಾರಸ್ವಾಮಿ ಅವರು ಏನು ಪ್ಲಾನ್ ಮಾಡಿದ್ದೀರಾ ನೀವು? ನಮ್ಗೆ ಈಗ ಅಂತ ಯಾವುದು ವಿಚಾರ ಇಲ್ಲ. ಈಗಾಗಲೇ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕರಿತೀವಿ ಅಂತಕೊಂಡು ಹೇಳಿ ಅದ್ಯಾಕೆ ಸರ್ ಆಪರೇಷನ್ ಮಾಡಿದ್ರೆ ಕಾಂಗ್ರೆಸ್ ಮಾಡಬೇಕು? ಈಗ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ನೆಪ ಮಾಡಿ ಬಿಜೆಪಿ ಅವರು ಡೆಲ್ಲಿ ಒಳಗೆ ಕುಂತರು, ಆಮೇಲೆ ಗುರುಗ್ರಾಮಕ್ಕೆ ಹೋದರು, ಮತ್ತು ಇವತ್ತು ಶಿಫ್ಟ್ ಆಗ್ತಾ ಇದ್ದಾರೆ. ಇವತ್ತೊಂದು ರಾಷ್ಟ್ರೀಯ ಪಕ್ಷ ದೇಶವನ್ನು ಆಳ್ತಕ್ಕಂಥ ಮೋದಿಯವರು ಮತ್ತು ಸನ್ಮಾನ್ಯ ಅಮಿತ್ ಶಾ ಅವ್ರ ನೇತೃತ್ವ ನಡೀತಕ್ಕಂಥ ಸರ್ಕಾರನ ಇವತ್ತು ರಾಜ್ಯಕ್ಕೆ ಪಾಠ ಕಲಿಸಿದ ನಂತರ ಕಾಂಗ್ರೆಸ್ ಅವ್ರಿಗೆ ಏನು ಹೇಳೋದು, ಜೆ ಡಿ ಎಸ್ ಅವ್ರಿಗೆ ಏನು ಹೇಳೋದು ಅನ್ನುವಂಥ ಚರ್ಚೆ ಬೇರೆ. ನಾನು ಹೇಳ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಾರ್ಟಿ ಆಗಿರ್ಬೋದು, ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರಕ್ಕೆ ಅಪಾಯ ತಂದಿರ್ತಕ್ಕಂಥ ಒಂದು ಏನು ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲ, ಅದು ಭಾಳ ದೊಡ್ಡ ಇದು ಅಂತ ಹೇಳ್ಬೋದು. ಅಂತ ಒಂದು ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ಒಂದು ಶಿಸ್ತು ಏನಾದ್ರಿದ್ರೆ ಅದು ಬಿಜೆಪಿಗೆ ಇದೆ ಅಂತ ಮಾತಾಡ್ತೀವಿ. ನೀಟಾಗಿ ಮಾತಾಡಿದ್ರು ಸರ್, ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು. ನಾವು ಒಗ್ಗಟ್ಟಾಗಿದ್ದೀವಿ ನೋಡಿ, ನಮ್ಮ ಶಾಸಕರು ಎಲ್ಲೂ ಹೋಗಿ ಎಲ್ಲರೂ ಇಲ್ಲೇ ಇದ್ದಾರೆ, 4 ಜನ ಮಾತ್ರ ಆ ರೀತಿ ಆಗಿದ್ದಾರೆ. ಅವ್ರೇನು ಕಾರಣ ಕೊಡ್ತಾರೋ ನಾನು ಕೇಳ್ತೀನಿ, ಕ್ರಮಕ್ಕೆ ಆಮೇಲೆ ಮುಂದಾಗ್ತೀನಿ ಅಂತ ಮಾತನಾಡಿದ್ಮೇಲೆ ರೆಸಾರ್ಟ್ ಯಾಕೆ? ಕಾನ್ಫಿಡೆಂಟ್ ಆಗಿದಾರಲ್ವ ಸಿದ್ದರಾಮಯ್ಯನವರು? ಎಲ್ಲಾ ಶಾಸಕರು ಇವರೊಂದಿಗೆ ಇದ್ದಾರೆ ಅಂತ ಕಾನ್ಫಿಡೆನ್ಸ್ ಇದ್ದ ಮೇಲೆ ರೆಸಾರ್ಟ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಂದಿರೋರ ವಿಚಾರದಲ್ಲೂ ನಂಗೆ ನಂಬಿಕೆ ಇಲ್ಲ ಅಂತ ಅಲ್ಲಿಗೆ. ಇನ್ನು 4 ಮಂದಿನೂ ಅಲ್ಲಿ ಕರ್ಕೋಬೇಕಂತ ಇರ್ಬೇಕು ಅವ್ರಿಗೆ. 4 ಮಂದಿ ಕರ್ಕೊಳ್ಳಕ್ಕೆ 76 ಮಂದಿ ಅಲ್ಲಿ ಕೂತಿರ್ಬೇಕು ರೆಸಾರ್ಟ್ ಒಳಗಡೆ. ಒಕ್ಕಟ್ಟು ಪ್ರದರ್ಶನ ಮಾಡ್ತಾರೆ ಅವರು. ತೇಜಸ್ವಿನಿ ಅವರೇ, ಹಿಂದೆ ಏನಾದರೂ ಈ ಸಾಂಕ್ರಾಮಿಕ ಮಾರಣಾಂತಿಕ ಕಾಯಿಲೆಗಳು ಬಂದ್ರೆ ಜನ ಊರು ಬಿಟ್ಬಿಡೋರು. ಆ ಸೋಂಕು ಆ ಊರಲ್ಲಿ ಇಲ್ಲ ಅಂತ ಗೊತ್ತಾಗೋವರೆಗೂ ಆ ಊರಿಗೆ ಬರ್ತಿರ್ಲಿಲ್ಲ, ಸಾವಿನ ಭಯದಿಂದ. ಆ ಸ್ಥಿತಿ ನೋಡ್ತಾ ಇದೀವಿ ಮೇಡಮ್ ನಾವು. ಇದೇನೋ ಆಪರೇಷನ್ ಅಂತಾರೆ, ಇವ್ರ ಪಾಡ್ ಇವರೆಲ್ಲ ಹೋಗ್ತಾ ಇದ್ದಾರೆ, ನಿಮ್ಮ ಪಾಡ್ ನೀವೆಲ್ಲ ಹರಿಯಾಣದಲ್ಲಿ ಇದ್ದೀರಿ. ಏನಕ್ಕಿಂತ ಭೀತಿ? ಯಾರು ನಮ್ಮ ರಾಜ್ಯಕ್ಕೆ ಯಾರೀಗ ಅಂತ ಯಾರನ್ನು ಕೇಳ್ಬೇಕು ನಾವು? ನಾವು ವಿರೋಧ ಪಕ್ಷದಲ್ಲಿದ್ದೀವಿ. 4 ದಿನಗಳ ಕಾಲ ಬಿಜೆಪಿಯ ಅಧಿಕೃತ ಕಾರ್ಯಕ್ರಮ ದೆಹಲಿಯಲ್ಲಿತ್ತು. 5ನೇ ದಿನ ಸಂಕ್ರಾಂತಿಯ ಉಪಹಾರ ಕೂಟವನ್ನ ಖಾಸಗಿಯಾಗಿ ಮಾನ್ಯ ಯಡಿಯೂರಪ್ಪನವರು, ನಮ್ಮ ವಿರೋಧ ಪಕ್ಷದ ನಾಯಕರು, ಎಲ್ಲ ಶಾಸಕರಿಂದ ಕೊಟ್ಟಿದ್ದಾರೆ. 15ನೇ ತಾರೀಕು ಮಧ್ಯಾಹ್ನಕ್ಕೆ ರೂಲಿಂಗ್ ಪಾರ್ಟಿಯ ಸಚಿವರೊಬ್ಬರಿಂದ ಬಿಜೆಪಿಯ ಶಾಸಕರನ್ನ ಪೋಚ್ ಮಾಡ್ತೀವಿ ಎನ್ನುವಂತ ಒಂದು ಅಹಂಕಾರದ ಥ್ರೆಟ್ ಬಂದ ನಂತರ ನಮ್ಮ ಪಕ್ಷ, ವಿರೋಧ ಪಕ್ಷದಲ್ಲಿದ್ದಂಥವರು, ನಮ್ಮ ಮುಂಜಾಗ್ರತಾ ಕ್ರಮವನ್ನು ನಾವು ವಹಿಸಿದ್ದೀವಿ. ಆ ನಂತರದಲ್ಲಿ ನಾವು ಅಲ್ಲಿದ್ದೀವಿ. ಇವತ್ತು ನೀವು ರೂಲಿಂಗ್ ಪಾರ್ಟಿ, ಇಲ್ಲಿನ ತನಕ ಸಿದ್ದರಾಮಯ್ಯನವರು ಇಷ್ಟೊತ್ತು ಹೇಳಿದ್ರಲ್ಲ, ಬಳಸಬಾರದ ಭಾಷೆಯನ್ನ, ಕನ್ನಡ ಕಗ್ಗಂಟಲ್ಲಿ ಬಳಸಬಾರದ ಎಲ್ಲ ಶಬ್ದಗಳನ್ನ ಬಿಜೆಪಿಗೆ, ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ, ಯಡಿಯೂರಪ್ಪನವ್ರಿಗೆ ಹೇಳಿದ್ರಲ್ಲ, ಈಗೇನು ಉತ್ತರ ಕೊಡ್ತಾರ ಅವರು? ಸಿದ್ದರಾಮಯ್ಯನವರ ಫಾಲೋಯರ್ಸ್ ನಿಷ್ಠೆ ಇದೆಯಾ? ಡಿ ಕೆ ಶಿವಕುಮಾರ್ ಒಬ್ಬರ ಬಗ್ಗೆ ಒಬ್ಬರಿಗೆ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಹೈಜಾಕ್ ಮಾಡ್ತಾ ಇರೋದು, ಇದು ಅಪಹರಣ ಮಾಡ್ತಾ ಇರ್ತಕ್ಕಂಥದ್ದು ಶಾಸಕರನ್ನ ರಕ್ಷಿಸಿ, ಸರ್ಕಾರವನ್ನ ರಕ್ಷಿಸಿ, ಕರ್ನಾಟಕವನ್ನ ರಕ್ಷಿಸಿ ಎನ್ನುವಂತ ಆಂದೋಲನವನ್ನ ಬಿಜೆಪಿ ಮಾಡಬೇಕಾದ ಸನ್ನಿವೇಶ ಇದೆ. ಮಾನ್ಯ ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ. ನಾವು ಸರ್ಕಾರದಲ್ಲಿ ಇದ್ದೀವಾ? ನಾವು ಅಪೋಸಿಷನ್, ಅವ್ರ ಅಪೋಸಿಷನ್. ಈಗ ತಾವ್ ಹೇಳಿ, ನಾವು ರೂಲಿಂಗ್ ಪಾರ್ಟಿನ ಅಧಿಕಾರ ನಮ್ಮ ಕೈಯಲ್ಲಿದೆಯಾ? ನಾವು ಟೆರರಿಸ್ಟ್ಗಳ ಅಸ್ಥಿರ ಮಾಡಕ್ ಹೋಗ್ತಾ ಇದೀರಿ ನೀವು? ಅಸ್ಥಿರ ಮಾಡಿದೀವಿ. ಏನು ಅಸ್ಥಿರ ಮಾಡಿದೀವಿ? ಈಗ ನಿಮ್ಮ ಕಣ್ಣೆಲ್ಲರ ಏನು ಅಸ್ಥಿರ ಮಾಡಿದೀವಿ? ಎಲ್ಲಿದ್ದಾರೆ ನಮ್ಮ ನಾಯಕರು? ದೆಹಲಿಯಲ್ಲಿದ್ದಂತವ್ರು ಗುರೂಜಿ ಅವರನ್ನು ನೋಡೋದಕ್ಕೆ ಬಂದಿದ್ದಾರೆ ವಾಪಸ್ಸು. ಈಗಾಗಲೇ ನಾನು ಬೈಟ್ ಅನ್ನ ನೋಡಿದೆ ತಮ್ಮ ಚಾನಲ್ ಅಲ್ಲೇ ಕೂತ್ಕೊಂಡು. ನಮ್ಮ ಶಾಸಕರಿಗೆ ವಾಪಸ್ ಬನ್ನಿ, ಕ್ಷೇತ್ರಗಳಲ್ಲಿ ಬರದ ಒಂದು ಛಾಯೆಯಿಂದ ನಡ್ತಿರ್ತಕ್ಕಂಥ ಜನರ ಜೊತೆ ಇರಿ ಅಂತ ಹೇಳಿದ್ರು. ನಾನು ಕೂಡ ಪ್ರವಾಸ ಶುರು ಮಾಡ್ತೀನಿ ಅಂತ ಹೇಳಿದ್ರು. ಅದು ಯಡಿಯೂರಪ್ಪನವರು. ಇವತ್ತು ರೂಲಿಂಗ್ ಪಾರ್ಟಿ ಇದ್ಕೊಂಡು, ಸರ್ಕಾರ ಇದ್ಕೊಂಡು ನಾಚಿಕೆ ಆಗೋದಿಲ್ಲ? ನೀವು ರಿಸಾರ್ಟ್ ಕೊಟ್ಟಿದ್ದೀರಾ, ಯಾಕಿರ್ಬೇಕು ನಿಮ್ಮ ಸರ್ಕಾರ? ನಿಮ್ಮ ಸರ್ಕಾರ ಇಲ್ಲ ಅಂತ ನಾನು ಹೇಳ್ತೀನಿ, ನಿಮ್ಮ ಶಾಸಕರು ನಿಮ್ ಜೊತೆ ಇಲ್ಲ ಅಂತ ಹೇಳ್ತೀನಿ. ನೀವು ಅವರನ್ನ ಹೈಜಾಕ್ ಮಾಡಿದೀರಾ ಅಂತ ಹೇಳ್ತಾರೆ. ಮಹದೇವ್ ಪ್ರಕಾಶ್ ಅವರೇ, ಇವತ್ತು ಶಾಸಕಾಂಗ ಸಭೆ 3:30ಗೆ ನಿಗದಿಯಾಗಿತ್ತು ಸರ್. 3:30ಯಿಂದ ಹಿಡಿದು 5:45, 6 ಗಂಟೆವರೆಗೂ ಕೂಡ ಶಾಸಕರು ಬರ್ತಾನೆ ಇದ್ರು. ಇದೇನು ಮದುವೆ ಆರತಕ್ಷತೆ ಅಲ್ಲ, ಶಿಸ್ತು ಅಂದ್ರೆ ಶಿಸ್ತು. ಇದು ಹೇಗಾಯ್ತು ಇವತ್ತು ಅಂತ ಹೇಳಿದ್ರೆ, ಶಾಸಕಾಂಗ ಸಭೆ ನಿಗದಿ ಆದ್ಮೇಲೂ ಕೆಲವರು ಗೋಡೆ ಮೇಲೆ ಕುಳಿತಿದ್ರು ಅನ್ನೋದಕ್ಕೆ ಸೂಚನೆಗಳು ಬಹಳ ಸಿಗ್ತಾ ಇತ್ತು. ನೋಡೋಣ, ಗುಂಪು ಜಾಸ್ತಿ ಇದ್ರೆ ಆ ಗುಂಪು ಕಡೆ ಹೋಗ್ಬಿಡೋಣ, ಇಲ್ಲದೆ ಇದ್ರೆ ಬಂದಿದ್ದೆ ಅಂತ ತೋರಿಸ್ಕೊಳ್ಳೋಣ ಅನ್ನೋ ಪ್ರಯತ್ನಗಳು ಸ್ಪಷ್ಟವಾಗಿತ್ತು. ಮೋರೋವರ್, ಶಾಸಕಾಂಗ ಸಭೆಯ ಪರ್ಪಸ್ ಏನು ಕರೆದಿದ್ರು? ಬರದದ್ದೇನಕ್ಕ? ಮಂಗನ ಕಾಯಿಲೆ ಬಗ್ಗೆ ಮಾತನಾಡ್ಲಕ್ಕ? ಮೀನುಗಾರರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆನಾ? ಜನಗಳಿಗೆ ತೊಂದರೆ ಬಗ್ಗೆನಾ? SLC ಎಕ್ಸಾಮ್ ಬಗ್ಗೆ? ಯಾವುದಕ್ಕೂ ಅಲ್ಲ.
ಬಂದಿದ್ದೀರಾ ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಎಸ್ 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 ನೋ 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 ಇಷ್ಟು ಬರ್ಕೊಳಕ್ಕೆ ಕರೆದಿದ್ರು ಅಂತ ಕಾಣಿಸ್ತಾ ಇತ್ತು. ಇದಾದ್ಮೇಲೆ ಬಂದಿದ್ರು, ಒಗ್ಗಟ್ಟಾಗಿದ್ದೀವಿ, ನೋಡಿದ್ರಾ ಒಂದು ವರ್ಡ್ ಬಳಸಿದ್ರು, ಹೇಳಬಹುದು ಹೇಳಬಾರ್ದು ನನಗೆ ಗೊತ್ತಿಲ್ಲ. ಯಡಿಯೂರಪ್ಪನವರು ಲಫಂಗ ರಾಜಕಾರಣವನ್ನು ಶುರು ಮಾಡಿದ್ರು, ಲೋಟಸ್ ಆಪರೇಷನ್ ಲೋಟಸ್ ಅಂತ ಕೂಡ ಬಳಸಿದ್ರು. ಇದೆಲ್ಲ ಆದಮೇಲೆ ನೀವು ಮತ್ತೆ ರೆಸಾರ್ಟ್ಗೆ ಹೋಗ್ತೀರಿ ಇಮಿಡಿಯೇಟ್ ಆಗಿ. ಶಾಸಕರಿಗೆ ಆ ಕ್ಲೂ ಇತ್ತೋ ಇಲ್ವೋ ಐ ಡೋಂಟ್ ನೋ. ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೋ, ಹೇಳ್ದೇನೆ ವಿಧಾನಸೌಧದ ಮೆಟ್ಟಿಲು ಇಳಿತಿರ್ಬೇಕಾದ್ರೆ ಕರ್ಕೊಂಡ್ರು, ನಮ್ಗೆ ಗೊತ್ತಿಲ್ಲ ಏನಿದು ಅಂತ. ರಮಾಕಾಂತ್, ಲಫಂಗ ರಾಜಕಾರಣ ಅಂತ ಯಾರಾದರೂ ಬಳಸೋದಿದೆಯಲ್ಲ, ಅದು ಯಾವುದೇ ಕಾರಣಕ್ಕೆ ಅದು ಸಮರ್ಥನೀಯ ಮಾತುಗಳು ಅಲ್ಲವೇ ಅಲ್ಲ. ನೋಡಿ, ಆಪರೇಷನ್ ಕಮಲ ಕರ್ನಾಟಕದಲ್ಲಿ 2008ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ ನೋಡೋಣ. ಮುಂದುವರಿಸಿ ಮತ್ತೆ ಪ್ರಕಾಶ್ ಅವರು. 2008ರಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಚಾಲನೆ ಆಯಿತು. ಇಂಥದ್ದೊಂದು ಆಪರೇಷನ್ ಕಮಲ ಮಾಡಿದ್ದು ಯಡಿಯೂರಪ್ಪ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಏಕವಚನದಲ್ಲೇ ಹೇಳಿದ್ರು. ಹೇಳಿ, ಇವರು ದೊಡ್ಡ ಗ್ರೇಟ್ ಲೀಡರ್ ಹೇಳ್ತಾರೆ. ಆ್ಯಂಡ್ ಸಿದ್ದರಾಮಯ್ಯನವರು 2006ರಲ್ಲಿ ಅವರು ಒಂದು ರೀತಿ ಆಪರೇಷನ್ ಹಸ್ತಕ್ಕೆ ಗುರಿಯಾಗಿ ಬಂದದ್ದಲ್ಲ. ಅವರು 2006ರಲ್ಲಿ ಅವರು ಜಾತ್ಯತೀತ ಜನತಾದಳವನ್ನು ತೊರೆದು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು. ಆಪರೇಷನ್ ಕಮಲದಲ್ಲಾದದ್ದೇನು? ನಾನು ಐ ಆಮ್ ನಾಟ್ ಡಿಫೆಂಡಿಂಗ್ BJP, ಐ ಆಮ್ ಟೆಲಿಂಗ್ ದಿ ಹಿಸ್ಟರಿ. 2004ರಲ್ಲಿ ಬಂಗಾರಪ್ಪನವರು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಮಾಜವಾದಿ ಪಕ್ಷದಿಂದ ನಿಂತು ಗೆದ್ದರು. ಅಂದರೆ ಇದೆಯಲ್ಲ, ಈ ಟ್ರೆಡಿಷನ್ ಇದೆಯಲ್ಲ, ಈ ಒಂದು ಕೆಟ್ಟ ಟ್ರೆಡಿಷನ್ನು ಯಡಿಯೂರಪ್ಪನವರ ಕಾಲದಲ್ಲಾದರೆ ಅದು ಆಪರೇಷನ್ ಕಮಲ, ಸಿದ್ದರಾಮಯ್ಯನವ್ರ ಕಾಲದಲ್ಲಾದರೆ ಆಪರೇಷನ್ ಹಸ್ತ, ಬಂಗಾರಪ್ಪನವ್ರ ಕಾಲದಲ್ಲಾದರೆ ಆಪರೇಷನ್ ಸೈಕಲ್. ಇದು ಎಲ್ಲ ಕಾಲಕ್ಕೂ ನಡ್ಕೊಳ್ತಾ ಬರ್ತಾ ಇದೆ. ನೋಡಿ, ಇವತ್ತಿನ ಏನ್ ಸೂಚಿಸ್ತಾ ಇದೆ ಸರ್? ಇವತ್ತಿಗೆ 2 ಬಸ್ಗಳಲ್ಲಿ ಯಾವುದರ ದ್ಯೋತಕ ಸೂಚಕ ಇದು? ನನಗೆ ಬರೀ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದಷ್ಟೇ ಅಲ್ಲ. ನೋಡಿ, ಕಳೆದ 1 ವಾರದಿಂದ ಭಾರತೀಯ ಜನತಾ ಪಕ್ಷ ದೆಹಲಿಯಲ್ಲಿದೆ. ರಾಷ್ಟ್ರೀಯ ಸಮಾವೇಶದಲ್ಲಿ ಅವರು ಭಾಗವಹಿಸಕ್ಕೆ ಹೋದದ್ದು ಸರಿ. ಅದಾದ ನಂತರ ಅವರು ಹರಿಯಾಣದ ಒಂದು ದೊಡ್ಡ ರೆಸಾರ್ಟ್ಗೆ ಹೋಗುವಂಥ ಅಗತ್ಯ ಇತ್ತ? ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದಾಗಿದ್ರೆ ಅವರು ಕರ್ನಾಟಕದಲ್ಲೇ ಮಾಡಬಹುದಾಗಿತ್ತು ಅಂತ ಅಂದರೆ ಅವರು ಒಂದು ಅಲ್ಟೀರಿಯರ್ ಮೋಟಿವ್ ಅವರಿಗಿದೆ ಅಂತ ಆಯಿತು. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರು ನಮ್ಮ ಜೊತೆ 6 ಶಾಸಕರು ಬರ್ತಾರೆ, ನಮ್ಮ ಜೊತೆ 10 ಶಾಸಕರು ಬರ್ತಾರೆ, ಅವ್ರು ಯಾರು BJP ಶಾಸಕರು ಅಂತ ಇವರು ಬುಂಬಳ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಅಂದರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದವರು, ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷದವರು. ಸದ್ಯ JDSನ 37 ಶಾಸಕರು ದೇವೇಗೌಡ ಕುಮಾರಸ್ವಾಮಿ ಅವರ ಹಿಂದೆ ಇದ್ದಾರೆ, ಅವರೇ ಯಾವ ರೆಸಾರ್ಟ್ಗೂ ಹೋಗಿಲ್ಲ. ನೋಡಿ, ತೀರಾ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬರಪೀಡಿತ ಜಿಲ್ಲೆಗಳು ಎಷ್ಟು ತಾಲೂಕುಗಳು ಅಂತ ಬಿಡುಗಡೆ ಮಾಡಿದೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಾಮರಾಜನಗರ, ಬಳ್ಳಾರಿ, ಎಲ್ಲ ಅಂದ್ರೆ ಇಷ್ಟೊಂದು 23 ಜಿಲ್ಲೆಗಳು, 156 ತಾಲೂಕುಗಳು ಇವತ್ತು ಬರಪೀಡಿತವಾಗಿದ್ದಾವೆ. ಜನ ಕಷ್ಟಪಡ್ತಾ ಇದ್ದಾರೆ. ಅಧಿಕೃತ ವಿರೋಧ ಪಕ್ಷ 104 ಸದಸ್ಯರ ಬಲವನ್ನು ಹೊಂದಿರುವ ವಿರೋಧ ಪಕ್ಷ ದೆಹಲಿಯಲ್ಲಿದೆ. ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ, ಇದು ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ, 80 ಶಾಸಕರಿರುವ ಕಾಂಗ್ರೆಸ್ ಪಕ್ಷ ಈಗಲ್ಟನ್ ರೆಸಾರ್ಟ್ ಹೋಗ್ತಾ ಇದೆ. ಐ ವಿಲ್ ಕನ್ಕ್ಲೂಡ್ ರಮಾಕಾಂತ್, ಐ ವಿಲ್ ಕನ್ಕ್ಲೂಡ್. ಈಗಲ್ಟನ್ ರೆಸಾರ್ಟ್ ಹೋಗ್ತಾ ಇದೆ. ಏನಿದ್ರ ಅರ್ಥ? ಏನ್ ಆಟ ಆಡ್ತಾ ಇದ್ದಾರೆ ಇವರು? ಕಾಂಗ್ರೆಸ್ ಪಕ್ಷ ಆಗಲಿ, ಭಾರತೀಯ ಜನತಾ ಪಕ್ಷ ಆಗಲಿ, ಏನ್ ದೇ ಹ್ಯಾವ್ ಟೇಕನ್ ದ ಪೀಪಲ್ ಆಫ್ ಕರ್ನಾಟಕ ಫಾರ್ ಗ್ರಾಂಟೆಡ್. ರಮಾಕಾಂತ್, ಐ ವಿಲ್ ಕನ್ಕ್ಲೂಡ್. ಇಂಥ ಪರಿಸ್ಥಿತಿ ಒಳಗೆ ಕರ್ನಾಟಕದ ಮತದಾರರು ಒಂದು ಡಿಮಾಂಡ್ ಮಾಡ್ತಾರೆ, ಡಿಸಾಲ್ವ್ ದಿ ಅಸೆಂಬ್ಲಿ, ವಿಧಾನಸಭೆಯನ್ನ ವಿಸರ್ಜಿಸಿ, ಫ್ರೆಶ್ ಮ್ಯಾಂಡೇಟ್ ಹೋಗಿ, ಯು ಗೆಟ್ ದ ಫ್ರೆಶ್ ಮ್ಯಾಂಡೇಟ್, ಜನಾಭಿಮತವನ್ನು ಹೊಸದಾಗಿ ತಗೊಳ್ಳಿ, ಫೇಸ್ ದಿ ಎಲೆಕ್ಟೊರೇಟ್. ಯಾವ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಜನತೆ ಬೆಂಬಲವನ್ನು ಕೊಟ್ಟು 120, 130, 140 ಕೊಟ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯನವರು ಬೆಂಬಲ ಸಿಕ್ಕರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ, ಕುಮಾರಸ್ವಾಮಿ ಅವರಿಗೆ ಸಿಕ್ಕರೆ ಕುಮಾರಸ್ವಾಮಿ ಅವರಾಗಲಿ. ಕರ್ನಾಟಕದ ಜನರನ್ನ ಏನಂತ ತಿಳ್ಕೊಂಡಿದ್ದಾರೆ ಇವರು? ಬಿಫೋರ್ ಕಮಿಂಗ್ ಟು ಯು ಧರ್ಮಸೇನ ಅವರೇ, ಈಗ ಇವ್ರು ಯಾವತ್ತಾದ್ರೂ ಬರಬಹುದು ಅಂತ ಅವ್ರಿಗೆ ಭಯ, ಅವ್ರು ಯಾವತ್ತಾದ್ರೂ ಬೇಟೆ ಆಡ್ಬೋದು ಅಂತ ಇವ್ರಿಗೆ ಭಯ.
ಇದರ ನಡುವೆ ಒಂದು ಫ್ರೆಶ್ ಮ್ಯಾಂಡೇಟ್ ಆಗಿಬಿಡ್ಲಿ ಅಂತ ಹೇಳಿದ್ರೆ ನೀವು ರೆಡಿ ಇದ್ದೀರಾ? ಸರ್, ಈಗ ನಮಗೆ 120 ಜನರ ಶಾಸಕರ ಬೆಂಬಲ ನಮಗಿತ್ತು. ಇಬ್ಬರು ಆ ಕಡೆ ಹೋಗಿ ಅಂದರೆ ನಮಗೆ ಬೆಂಬಲನೂ ವಾಪಸ್ ತಗೊಂಡಿದ್ದಾರೆ. ಓಕೆ, ನೀವು ಮಾನ್ಯ ಯಡಿಯೂರಪ್ಪನವರು 2 ದಿವಸಕ್ಕೆ ಏನು ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಮಾಡಿದ್ರು, ಅವ್ರು ರಾಜೀನಾಮೆ ಕೊಡೋಕೆ ಮುಂಚೆ ಒಂದ್ಸರಿ ಈ ರಾಜ್ಯದ ದೇಶದ ಜನರಿಗೆ ಅಸೆಂಬ್ಲಿಲಿ ಏನು ಮಾತಾಡಿದ್ರು ಅಂತ ಕೇಳಿ. ಓಕೆ, ನೋಡಿ, ನನಗಿಲ್ಲ, ನಾನು ಇಳಿದು ಬಿಟ್ಟು ಹೋಗ್ತೀನಿ, ನನಗೆ ಸರಿಯಾದಂಥ ಸಂಖ್ಯಾಬಲ ಇಲ್ಲ ಅಂತ ಹೇಳಬೇಕು ಹೊರತು ಅವ್ರಿಗೆ ಅವತ್ತೇ ಗೊತ್ತಿತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ, ಕಾಂಗ್ರೆಸ್ JDS ಒಂದಾಗ್ತದೆ. ಸರ್, ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಸರ್, ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ನೇರವಾಗಿ ಕೇಳ್ಬಿಡ್ತೀನಿ ನೋಡಿ ಸರ್. ಈಗ ಇವತ್ತು ರೆಸಾರ್ಟ್ಗೆ ಹೋಗ್ತೀರಿ, ವಾರನೋ 10 ದಿನನೋ ಇರ್ತೀರಲ್ಲ ನೀವು. ಬಿಜೆಪಿ ಅವರು ಅಲ್ಲಿದ್ದಾರೆ, ಏನೋ ಬರಬೇಕು ಅಂತ ಕರೆ ಕೊಟ್ಟಿದ್ದಾರಂತೆ, ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಒಂದಿನ ಬರ್ತಾರೆ. ಬಂದ ಮೇಲೆ ಒಂದು 15 ದಿನ ಬಿಟ್ಟು ಮತ್ತೆ ಯಾರಿಗೋ ಸರ್ಕಾರ ರಚನೆ ಮಾಡಬೇಕು ಅಂತ ಆಸೆ ಬರುತ್ತೆ, ಮತ್ತೆ ಏನೋ ನಡೆಯುತ್ತೆ, ಮತ್ತೆ ಇದೇ ಕಥೆ. ಇದರ ಬದಲು ಫ್ರೆಶ್ ಮ್ಯಾಂಡೇಟ್ ರೆಡಿ ಇದ್ದೀರಾ ಕೇಳ್ತಾ ಇದ್ದೀನಿ, ಹೋಗಿಂದ ಹೇಳ್ತಿಲ್ಲ. ವಿಚಾರ ಬೇರೆ. ಇನ್ನು ಕುಮಾರಸ್ವಾಮಿ ಅವರು ಪ್ರಮಾಣ ವಚನನೇ ಸ್ವೀಕಾರ ಮಾಡಿಲ್ಲ, ಅವ್ರು ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋ ಮುನ್ಸೂಚನೆ ಮೇಲೆ ಓಕೆ, ಮನೆ ಯಡಿಯೂರಪ್ಪ ಸಾಹೇಬ್ರು ಏನ್ ಮಾತಾಡ್ತಾರೆ ಸರ್? ಇವತ್ತು ಹೇಳಿ ಸರ್, ಅದೆಲ್ಲ ಪಾಲಿಟಿಕ್ಸ್ ಅಂತ ನಾವೇ ಹೇಳ್ದಂಗ ಆಗುತ್ತೆ. ರೆಸಾರ್ಟ್ ಪಾಲಿಟಿಕ್ಸ್ ಸರಿಯಾಗಿದೆ ಇವಾಗಿದು, ಸರಿ ಇದು ಇದನ್ನ ಹೇಳ್ತಾ ಇಲ್ಲ. ಫ್ರಮ್ ದ ಡೇ ಒನ್ ಯಡಿಯೂರಪ್ಪನವರು ಈಗ ಅದಕ್ಕೇನೆ ಸಿದ್ದರಾಮಯ್ಯನವರಾಗ್ಲಿ ಇನ್ನೊಬ್ಬರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ದಳದವರಾಗ್ಲಿ ಮಾತಾಡೋದು. ನೀವು ಇನ್ನೊಬ್ರು ಪ್ರಮಾಣ ವಚನೆ ಮಾಡಿಲ್ಲ, ಇವು ಸಮ್ಮಿಶ್ರ ಸರ್ಕಾರನೇ ಬಂದಿಲ್ಲ, ನೀವು ರಾಜೀನಾಮೆ ಕೊಡಕ್ಕೆ ಎಷ್ಟೆಷ್ಟೋ ಮನಸ್ಥಿತಿಗಳು ನೋಡಿ. ಬಿಜೆಪಿಯ ವಿರುದ್ಧ ಎಲ್ಲರೂ ದಾಳಿ ಮಾಡುವಾಗ ನಮಗೊಂದು ಸ್ವಲ್ಪ ಯಡಿಯೂರಪ್ಪನವರ ಬಗ್ಗೆ ಮಾತನಾಡಿದ್ರು ಧರ್ಮಸೇನಾ ಅವರು. ಯಡಿಯೂರಪ್ಪನವರ 75 ವರ್ಷದ ಜೀವನದಲ್ಲಿ, ಅವರ 50 ವರ್ಷದ ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಮಾಡಿದಿದ್ರೆ ಅಥವಾ ಅವಕಾಶವಾದಿ ರಾಜಕಾರಣ ಮಾಡಿದಿದ್ರೆ ಅವ್ರು ಇವತ್ತಿನ ಪರಿಸ್ಥಿತಿ ಅನುಭವಿಸಬೇಕಾಗಿರಲಿಲ್ಲ. ಕುಮಾರ್ ಪಾಯಿಂಟ್ಸ್ ಮಾಡ್ಕೊಳ್ಳಿ ದಯವಿಟ್ಟು, ಯಾರಿಗೆ ಅಬ್ಜೆಕ್ಷನ್ ಇದೆ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಮಾತಾಡೋದು ನಾನು ಖಂಡಿತ ನಿಮ್ಗೆ ಕೇಳಿ ನಿಮ್ಗೆ ಅವಕಾಶ ನಿಮ್ಗೆ ಕೊಟ್ಟೆ ಕೊಡ್ತೀನಿ. ಮಾನ್ಯ ದೇವೇಗೌಡರು ಹೆಗಡೆಯವರ ವಿರುದ್ಧ ಜನತಾ ಪಕ್ಷ, ಜನತಾ ದಳ, ಜನತಾ ಬಾಣ, ಚರ್ಚೆ ಮಾಡಿ ಅದನ್ನೇ ಚರ್ಚೆ ಮಾಡ್ತಿರೋದು ಇವ್ರೆ. ನೀವು ದಬಾವಣೆ ಮಾಡಬೇಡ್ರಿ, ಕೂತ್ಕೊಳ್ರಿ. ದಬಾವಣೆ ಎಲ್ಲ ನಿಮ್ಮ ದಬಾವಣೆ ಎಲ್ಲ ಇಟ್ಕೊಳ್ರಿ. ಸರ್, ನಾನು ಯಾರನ್ನೂ ಬಿಡಲ್ಲ, ಕೇಳ್ತೀನಿ. ಈ ದಬಾವಣೆ ಬಿಜೆಪಿ ಹತ್ರ ನಡೆಯಲ್ಲ. ಯಡಿಯೂರಪ್ಪ ಅವ್ರ ಜಗ್ಗಲ್ಲ, ನಾಚಿಕೆ ಆಗ್ಬೇಕು. ಕಳ್ಳವಾಚ್ ಕಟ್ಕೊಂಡವ್ರೆ ಅಂದವರು ಮತ್ತೆ ನಮ್ಮ ಅಪ್ರಾಣಿಗೂ ಸಿಎಂ ಆಗಲ್ಲ ಅಂದವ್ರು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡೋ ಸಿದ್ದರಾಮಯ್ಯ ಇವತ್ತು ಎದೆ ಮುಟ್ಕೊಂಡು ನೋಡ್ಕೊಳ್ಬೇಕು. ಯಡಿಯೂರಪ್ಪನವ್ರ ಬಗ್ಗೆ ಅವ್ರ ಬಗ್ಗೆ ಯಾವ ಯಡಿಯೂರಪ್ಪ ಹೋರಾಟಗಾರರು, ಯಡಿಯೂರಪ್ಪ ರಾಜ್ಯ ಕಂಡ ಮುತ್ಸದಿ, ಯಡಿಯೂರಪ್ಪ ಒಬ್ಬ ಜಾತ್ಯತೀತವಾದಿ, ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ಅಧಿಕಾರವನ್ನ ಕೊಟ್ಟ ಒಬ್ಬ ತ್ಯಾಗಮಯಿ. ಅಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಒಂದು ನಿಮಿಷ ನೋಡಿ. ಮೂವರು ಏಕಕಾಲದಲ್ಲಿ ಮೂವರು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ಮೇಡಮ್. ಕೇಳ್ತೀನಿ ಮೇಡಮ್, ನಾನು ಕೇಳ್ತೀನಿ ಮೇಡಮ್, ಆಗ್ಲೂ ಕೇಳಿದ್ದೀನಿ, ಈಗಲೂ ಕೇಳ್ತೀನಿ ಮೇಡಮ್. ನೋಡಿ, ಮೂವರು ಏಕಕಾಲದಲ್ಲಿ ಮಾತಾಡಿದ್ರೆ ಸರ್ ಒಂದಾಗುತ್ತೆ. ನೀವೇನು ವಿಷಯ ಕನ್ವಿನ್ಸ್ ಮಾಡಬೇಕು ಅಥವಾ ಕನ್ವೆ ಮಾಡಬೇಕು ಅಂತ ಇದ್ದೀರೋ ಅದು ಜನಗಳಿಗೆ ರೀಚ್ ಆಗಲ್ಲ. ಏನೋ ಮಾತಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ, ಜನಕ್ಕೆ ಅರ್ಥ ಆಗಲ್ಲ ಸರ್. ನಿಮ್ಮನ್ನ ಕೇಳ್ತಾ ಇದ್ದೀನಿ. ಫೈನ್ ಸರ್. ನೋಡಿ, ಈಗ ಸಪೋಸ್ ನೋಡಿ ಸರ್, ನೀವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಧರ್ಮಸೇನಾ ಅವರು, ಮಹದೇವ್ ಪ್ರಕಾಶ್ ಅವರು, ತೇಜಸ್ವಿನಿ ಅವರ ಮಾತಾಡ್ತಾ ಇದ್ರೆ ಕನ್ವೆ ಆಗುತ್ತೆ. ನಾನು ಈಗ ಆನ್ಸರ್ ಮಾಡಿ, ಈಗ ಆನ್ಸರ್ ಮಾಡಿ. ಕೇಳ್ತಾ ಇದ್ದೀನಿ, ನಿಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಂಪ್ಲೀಟ್ ಮಾಡ್ಬಿಡಿ ಯಡಿಯೂರಪ್ಪನವ್ರಿಗೆ ವಯಸ್ಸಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಅವರೇನು ಸ್ವೀಟ್ 16 ಅಲ್ಲ. ದೇವೇಗೌಡರಿಗೂ ವಯಸ್ಸಾಗಿದೆ. ತಾಕತ್ತಿದ್ಯಾ ಮಾತಾಡಕ್ಕೆ?
ಯಾಕೆ ಮಾತಾಡ್ತಾರೆ ಯಡಿಯೂರಪ್ಪನವ್ರ ಬಗ್ಗೆ ಲಫಂಗ ಅನ್ನೋ ಪದ ಯಾಕೆ ಬಳಸ್ತಾರೆ? ಕ್ಷಮೆ ಕೇಳ್ಬೇಕು ಅವ್ರ ರಾಜ್ಯದ ಜನತೆ, ಕ್ಷಮೆ ಕೇಳ್ಬೇಕು ಕಾಂಗ್ರೆಸ್ ಪಾರ್ಟಿ. ಆಪರೇಷನ್ ಲೋಟಸ್ ಲಫಂಗ ರಾಜಕಾರಣ ಅಂತ ಹೇಳಿ ಆಪರೇಷನ್ ನೋಡಿ, ವ್ಯಕ್ತಿಗತವಾಗಿ ಯಾರು ಮಾತಾಡಕ್ ಆಗಲ್ಲ. ನಾವ್ ಯಾರು ವ್ಯಕ್ತಿಗತ ಬಿಜೆಪಿ ಏನ್ ಮಾಡ್ತಾರೆ ಅಂತ ಕೇಳಿ ರಿಪೀಟ್ ಮಾಡಿ, ಬೈಟ್ ರಿಪೀಟ್ ಮಾಡಿ, ಬೈಟ್ ರಿಪೀಟ್ ಮಾಡ್ತೀವಿ ಸರ್. ಈಗ ಪರ್ಸನಲ್ ಆಗಿ ಯಾಕೆ ಬರ್ತಾ ಇದೀವಿ ನಾವು? ಪರ್ಸನಲ್ ಪರ್ಸನಲ್ ನೋಡಿ, ಒಂದ್ ನಿಮಿಷ ಕೇಳಿ. ನಾವೆಲ್ಲರೂ ಇಲ್ಲಿ ಕೂತೇವೆ, ಇಡೀ ರಾಜ್ಯದ ಜನ ನಮ್ಗೆ ನೋಡ್ತಾ ಇದ್ದಾರೆ. ಓಕೆ, ಯಡಿಯೂರಪ್ಪನವ್ರ ಬಗ್ಗೆ ಅಪಾರ ಗೌರವ ನಮಗೂ ಇದೆ. ಅದೇ ರೀತಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ತಾಯಿ ಹೃದಯ, ಅವ್ರ ಬಗ್ಗೆ ಗೌರವ ಇದೆ. ಈ ದೇಶದಲ್ಲಿ ಅಪರೂಪಕ್ಕೆ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದವ ದೇವೇಗೌಡರ ಬಗ್ಗೆ ಇವರು ನಾಚಿಕೆ ಅದಾದ ಮಾತಾಡಿದ್ರು. ಇವರು ಮಾತಿನಲ್ಲಿ ಅರ್ಥ ಇಲ್ವಾ? ಒಂದ್ ನಿಮಿಷ ಕೇಳಿ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು, ಒಂದ್ ನಿಮಿಷ ನಾ ಹೇಳ್ತೇನೆ ಕೇಳಿ, ಒಂದ್ ನಿಮಿಷ ನಾ ಹೇಳ್ತೇನೆ. ನಿಮ್ಮ ನಾಚಿಕೆ ಬರೋದು ಕೇಳಿದ್ರೆ ನಾನೇ ಕೇಳಿದೆ. ಇಲ್ಲ ಇಲ್ಲ, ಅವ್ರು ಹೇಳಿದ್ದು ಏಜ್ ಆಗಿದೆ ಅದನ್ನ ಮಾತಾಡ್ತಾರಾ ಇವರು ಅಂತ ಕೇಳಿದ್ರು. ಈ ಮತ್ತೊಂದು ಮಾತನ್ನು ಹೇಳಿದ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ. ಅವರು ಹೋರಾಟ ಮಾಡಿ ಬಂದವಂತವ್ರು. ಯಾರ ಬಗ್ಗೆ ಒಬ್ಬ ಲೀಡರ್ ಬಗ್ಗೆ ಚರ್ಚೆ ಮಾಡಬೇಡ. ಅನ್ ಪಾರ್ಲಿಮೆಂಟ್ ವರ್ಡ್ ಉಪಯೋಗ ಮಾಡೋದ ಬೇಡ. ನಮ್ ಚರ್ಚೆ ಏನಿದೆ ಇವತ್ತು, ಯಾಕೆ ಅವ್ರು ರಿಸಾರ್ಟ್ ಕೊಂಡ್ರ, ಬಿಜೆಪಿ ಅವ್ರದ್ದು ಎಲ್ಲೆಗೆ ಹಾಕದಾರ, ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ವಿಷಯ ಬೆಳಕ್ ಚೆಲ್ರಿ. ಜನರಿಗೆ ಏನ್ ತೊಂದ್ರೆ. ಈಗ ನ್ಯಾಷನಲ್ ಎಕ್ಸಿಕ್ಯೂಟಿವ್ ನಡೆದಿತ್ತು ಬಿಜೆಪಿ, ನಾವ್ ಅದ್ರ ಅಲ್ಲಿ ಬರಗಾಲ ಬಗ್ಗೆ ಚರ್ಚೆ ಆಯ್ತಾ? ಇಲ್ಲ. ಅದೇ ರೀತಿ ಮಾದಾಯದ ಒಂದು ನೋಟಿಫಿಕೇಶನ್ ಹೊಡಿಸಿದ್ರ? ಇಲ್ಲ. ಇಂಥವ್ 100 ಕೇಳಕ್ಕಿಲ್ಲ ನಮ್ಗೆ. ವಿಷಯಾಂತರ ಮಾಡಬೇಡಿ. ನಾನು ಬರ್ತೀನಿ. ಹಾಗಾದ್ರೆ ಅಲ್ಲಾಗ್ಲಿಲ್ಲಪ್ಪ, ದೆಹಲಿಯಲ್ಲಿ ಇವ್ರು ಚರ್ಚೆ ಮಾಡಲಿಲ್ಲ. ಇಲ್ಲೇನಾದ್ರು ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಇವ್ರು ಚರ್ಚೆ ಮಾಡಿದ್ರ, ಅಥವಾ JDSನವರು ಒಂದು ಸಭೆ ಕರೆದು ಚರ್ಚೆ ಮಾಡಿದ್ದಾರಾ? ಕರೀರಿ ಸಮನ್ವಯ ಸಮಿತಿನ. ಹಾಗಾದ್ರೆ ಸಿದ್ದರಾಮಯ್ಯನ ಕೂರಿಸಿ, ಬನ್ರಪ್ಪ ಇಬ್ರು ಮಾತಾಡ್ಬೇಕು, ನಾವು ಬರ ಇದೆ ಪರಿಸ್ಥಿತಿ, ಒದ್ದಾಡ್ತಾ ಇದ್ದಾರೆ ಜನ, ಕರೆದ್ರ ಇವರು? ಏನು ಕರೀದೆ ಅಧಿಕಾರಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ ಕಥಾ ಬಡಿತಾರೆ ಇವರು, ಅಧಿಕಾರಕ್ಕೆ ಮಾತ್ರ ಶಾಸಕಾಂಗ ಸಭೆಯನ್ನು ಕರೀತಾರೆ. ಅದ ಬಿಟ್ಟು ಜನಗಳೇ ಉಪಯೋಗಕ್ಕೋಸ್ಕರವಾಗಿ ಏನಾದ್ರು ಮಾಡ್ತಾ ಇದ್ದಾರಾ? ಇಲ್ಲ. ಕೇಳ್ತೀನಿ, ಬ್ರೇಕ್ ಆದ್ಮೇಲೆ.